ಮಿಸ್ಟರ್ ಹೀರೋ, ದಯವಿಟ್ಟು ನಿಮ್ ಫೋನ್ ನಿಮ್ ಉಡ್ಬಿ ಹೆಂಡತಿ ಕೊಡ್ತೀರಾ? ನಾನು ಎಷ್ಟು ಸಲ ಅವಳ ಫೋನಿಗೆ ಟ್ರೈ ಮಾಡಿದ್ರು ಅವಳು ಪಿಕ್ ಮಾಡ್ತಾ ಇಲ್ಲ. ಏಯ್, ಯಾರೋ ನೀನು? ನೋಡಿ ಮಿಸ್ಟರ್, ಪ್ಲೀಸ್ ಬಿಹೇವ್ ಲೈಕ್ ಅ ಜೆಂಟಲ್ಮನ್. ದಯವಿಟ್ಟು ನಿಮ್ ಫೋನ್ ಸೂಜಿ ಕೊಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅವಳ ಫ್ರೆಂಡ್ ಮಾತಾಡ್ತಾ ಇರೋದು. ಸುಜಿ, ಯಾರೋ ನಿನ್ ಫ್ರೆಂಡ್ ಅಂತೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೇ ಇಡಿಯಟ್, ಎಷ್ಟು ಧೈರ್ಯ ನಿಂಗೆ? ನಾನು ಸೂಜಿ, ಅವ್ರ ಅಕ್ಕ ರಶ್ಮಿ ಮಾತಾಡ್ತಿರೋದು. ನೋಡೋ, ಇನ್ನೊಂದ್ ಸತಿ ಈಗೆಲ್ಲ ಫೋನ್ ಇರಿಟೇಟ್ ಮಾಡ್ಬೇಡ. ಏನೇ ರಶ್ಮಿ, ಹೀಗ್ ಬೈತಾ ಇದ್ಯಾ? ನಾಟಕನ? ಏನು? ಯಾವ್ದೋ ಹಳೆ ಕತೆನಾ? ಈಗ ಯಾಕೆ? ಒಂದ್ ಹುಡುಗಿ ಮದ್ವೆ ಆಗ್ತಿದ್ದಾಳೆ, ಅವಳಿಗೆ ಒಳ್ಳೆ ಗಂಡ ಸಿಗ್ಲಿ, ಅವಳು ಬಾಳ್ ಚೆನ್ನಾಗಿರ್ಲಿ ಅಂತ ಹಾರೈಸೋದ್ ಬಿಟ್ಟು ಏನ್ರೋ ಇದು? ಇಡೋನು ಏನಿದೆಲ್ಲ ರಶ್ಮಿ? ಸುಜಿ, ನೀನ್ ನನಗೆ ಹರ್ಟ್ ಮಾಡ್ತಾ ಇದೀಯ, ನನಗೆ ಮೋಸ ಮಾಡ್ತಾ ಇದೀಯ. ಹೇಳು, ನಿನಗೆ ಮೊದಲೇ ಯಾವ್ದಾದ್ರೂ ಸುಜಿ, ಡೋಂಟ್ ವರಿ, ಐ ವಾಸ್ ಜಸ್ಟ್ ಜೋಕಿಂಗ್ ಅಷ್ಟೇ. ನನಗೆ ನಿನ್ ಮೇಲೆ ನಂಬಿಕೆ ಇದೆ. ರಶ್ಮಿ ಹೇಳ್ದಾಗೆ ಒಂದು ಹುಡುಗಿ ಮದುವೆ ಆಗ್ತಿದ್ದಾಳೆ, ಅವಳಿಗೆ ಹಾರೈಸೋದ್ ಬಿಟ್ಟು ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ಸಾವಿರಾರು ಜನ ಇರ್ತಾರೆ. ಅಂತ ಈಡಿಯಟ್ಸ್ ಗಳ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ನಡಿ ಶಾಪಿಂಗ್ ಮಾಡೋಣ. ಬೇಡ ಸಿದ್ಧಾರ್ಥ್, ಈಗ ಬೇಡ. ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ದಟ್ಸ್ ಓಕೆ, ಹೊರಡೋಣ. ರಶ್ಮಿ, ನೀನು ಅವತ್ತಿಂದ ಮಾಸ್ಟರ್ ಪ್ಲಾನ್ ಅಂತಾನೆ ಇದೆಯಾ? ಅದೇನ್ ಮಾಸ್ಟರ್ ಪ್ಲಾನ್ ಅಂತನಾದ್ರೂ ಹೇಳ್ಬಾರ್ದಾ? ಪರವಾಗಿಲ್ಲ ಕಣೆ, ನೀನು ಸೂಪರ್ ಆಗಿ ಪ್ಲಾನ್ ಮಾಡಿದೀಯಾ. ಆದ್ರೆ ಏನ್ ಪ್ರಯೋಜನ? ನೀನ್ ನಿನ್ ರೋಲ್ ನ ಸರಿಯಾಗಿ ಪ್ಲೇ ಮಾಡಿದಿದ್ರೆ ಈ ತರ ಆಗ್ತಿರ್ಲಿಲ್ಲ. ಆದ್ರೂ ನಾನ್ ಬಿಡಲ್ಲ. ನಾಳೆಯಿಂದ ಸೂಜಿ ಮದುವೆ ಕಾರ್ಯಕ್ರಮಗಳು ಶುರು ಆಗ್ಲಿ, ಸೂಜಿ ಮದ್ವೆ ಸಿದ್ಧತೆಗಳು ಜೋರಾಗ್ಲಿ. ಪಪ್ಪ, ಮಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿಷ್ಟು ಬೇಗ ಎದ್ಬಿಟ್ಟಿದ್ಯಾ ಇವತ್ತು? ವಾಟ್ ಇಸ್ ದಿಸ್? ಇನ್ನ ಮಲ್ಕೊಂಡೇ ಇದೀರಲ್ಲ? ಇವತ್ತು ಸೂಜಿ ಮದ್ವೆ ದೇವ್ ಸಮಾರಾಧನೆ, ಮರ್ತ್ಬಿಟ್ರಾ? ಮರ್ತಿಲ್ಲ ಪುಟ್ಟ, ಮದ್ವೆ ಓಡಾಟ ತುಂಬಾ ಇತ್ತಲ್ಲ, ನಾವಿಬ್ರು ಟಯರ್ಡ್ ಆಗ್ಬಿಟ್ಟಿದೀವಿ, ಅದಕ್ಕೆ ಎಚ್ಚರ ಆಗ್ಲಿಲ್ಲ. ಸರಿ ಸರಿ, ಬೇಗ ಇದ್ ರೆಡಿಯಾಗಿ. ಆಂಟಿ, ಸದ್ಯ ನೀವಾದ್ರೂ ಎದ್ದಿದ್ದೀರಲ್ಲ. ಮಾಮೂಲ್ ರಂಗೋಲಿ ಬೇಡ, ಸಖತ್ತಾಗಿರೋ ಗ್ರ್ಯಾಂಡ್ ರಂಗೋಲಿ ಹಾಕಿ. ಇವತ್ತು ಸೂಜಿ ಮದ್ವೆ ದೇವ್ ಸಮಾರಾಧನೆ. ಸೂಜಿ ಎದ್ಲೇನಮ್ಮ? ಆಂಟಿ ರೆಡಿ ಆಗ್ತಾಳೆ, ನಾನೇ ಎದ್ದೆ. ಇವತ್ತು ನ್ಯಾಯವಾಗಿ ನಿನ್ನ ಮದುವೆ ಆಗ್ಬೇಕಾಗಿತ್ತು. ಎಲ್ಲೋ ಹಾಳು ಕೊಲ್ ಬಿದ್ದಿದ್ದೋಳು ಇವತ್ತು ಕೋಟ್ಯಾಧೀಶ್ವರರ ಮನೆ ಸೇರ್ತಾ ಇದ್ದಾಳೆ. ನೆನೆಸ್ಕೊಂಡ್ರೆ ಹೊಟ್ಟೆಲೆಲ್ಲ ಕಿವುಚ್ಕೊಂಡು ಬಂದ ಹಾಗಾಗುತ್ತೆ. ನಿದ್ದೆ ಎಲ್ಲಿಂದ ಬರುತ್ತೆ ಹೇಳು? ಅಜ್ಜಿ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ನಮ್ ಕೈಲಿ ಏನಿರುತ್ತೆ ಹೇಳು? ಸೂಜಿಗ್ ಅದೃಷ್ಟ ಆಯ್ತು, ಅವ್ಳು ಸಿದ್ಧಾರ್ಥನ ಮದ್ವೆ ಆಗ್ತಿದ್ದಾಳೆ. ಯಾರ್ ಮದ್ವೆ ಯಾವಾಗ ಆಗುತ್ತೋ ಅಂತ ಯಾರಿಗ್ ಗೊತ್ತು? ನನ್ಮೇನು ಬೇಗ ಆಗುತ್ತೆ. ನೀನೀ ಮನೆಗ್ ಹಿರಿಯಳು, ನೀನೇ ಹೀಗ್ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಂಡ್ರೆ ಹೇಗೆ? ಎದ್ಬಾ, ಶಾಸ್ತ್ರಕ್ಕೆ ಹೊತ್ತಾಯ್ತು. ಆ ಹುಡುಗ ಇವಳನ್ನ ತಿರಸ್ಕರಿಸಿದ್ದ ಅನ್ನೋದನ್ನೇ ಮರೆತು ಇಷ್ಟು ಸಂಭ್ರಮದಿಂದ ಓಡಾಡ್ತಿದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ರಶ್ಮಿ ಏನೋ ಭಾರಿ ಲೆಕ್ಕಾಚಾರ ಹಾಕೊಂಡಿರೋ ಹಾಗಿದೆ. ಇರ್ಲಿ, ನೋಡೋಣ.